ಓಕೆ ಶ್ರೀ, ಇನ್ನೊಂದು ಕ್ವಶನ್ ಕಳಿಸಿದ್ದೆ. ವ್ಯಾಲ್ಯೂಯೇಟ್ ಇಂಟಿಗ್ರೇಷನ್ ಆಫ್ 1/√(x² + 2x + 2 ಅಂತ. ಸೊ ಇದನ್ನು ಸಾಲ್ವ್ ಮಾಡಬೇಕಾದ್ರೆ ನಾವೇನು ಪ್ರೀವಿಯಸ್ ಒಂದು ಪ್ರೂವ್ ಮಾಡಿದ್ವಲ್ಲ, ಇಂಟಿಗ್ರೇಷನ್ ಆಫ್ dx/√(a² + x² = log of mod of x + √(x² + a² + c. ಇದೇನು ಫಾರ್ಮುಲಾ ಇದೆ, ಸೊ ಈ ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. ತುಂಬ ಸಿಂಪಲ್ ಇದೆ, ಇದು ಏನು ಕಷ್ಟ ಇಲ್ಲ, ಈಸಿ ಇದೆ, ತುಂಬ ಈಸಿ ಇದೆ. ಸೊ ಏನು ಮಾಡಬೇಕು ಅಂದರೆ ಫಸ್ಟು, ಸೊ ಇಂಟಿಗ್ರೇಷನ್ ಆಫ್ 1/√(x² + 2x + 2 ಇದೆಯಲ್ಲ, ಈ x² ಆ್ಯಸ್ ಇಟ್ ಈಸ್ ಬರ್ಕೊಂಡು 2xನೂ ಹಾಗೆ ಬರ್ಕೋತೀನಿ. ಈ 2 ಏನಿದೆಯಲ್ಲ ಅದನ್ನು 1 + 1 ಅಂತ ಬರ್ಕೋಬೋದಲ್ಲ. ಸೊ 2ನ 1 + 1 ಅಂತ ಬರ್ಕೋಬೋದು. ನೆಕ್ಸ್ಟು ಈ ಫಸ್ಟ್ 3 ಟರ್ಮ್ಸ್ ಇದೆಯಲ್ಲ, x² + 2x + 1ನ ನಾವು x + 1² ಅಂತ ಬರ್ಕೋಬೋದು. ಅಂದರೆ ಇಂಟಿಗ್ರೇಷನ್ ಆಫ್ 1/√(ಇಲ್ಲಿ x² + 2x + 1 ಏನಿದೆಯಲ್ಲ, ಇದನ್ನು x + 1² ಅಂದರೆ a + b². ಹಿಯರ್ a is 1, ಸಾರಿ a is x, b is 1. ಇದು ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರೆ ದಟ್ ಈಸ್ a + b² = a² + 2ab + b². ಏನು ಫಾರ್ಮುಲಾ ಇದೆಯಲ್ಲ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಬರುತ್ತೆ. ಓಕೆ, ಇದು ಗೊತ್ತಾದಲ್ಲ ಈಸಿಯಾಗಿ. ಓಕೆ, ಇದು x + 1² a + 1 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ನೀನು ಬೇಕಾದ್ರೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ನೋಡು. ಯೂಸಿಂಗ್ ದ ಫಾರ್ಮುಲಾ a + b² = a² + 2ab + b²ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದೇ ಆನ್ಸರ್ ಬರುತ್ತೆ. ಓಕೆ, ವಿ ಕ್ಯಾನ್ ರೈಟ್ x² + 2x + 1 ಆ್ಯಸ್ x + 1² ಮತ್ತು +1 ಹಾಗೆ ಬರ್ಕೊಳ್ಳಿ dx. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಪುಟ್ x + 1 = t. ಇಲ್ಲೇನೇ x + 1 ಇದೆಯಲ್ಲ ಅದನ್ನು t ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟು ಡಿಫ್ರೆನ್ಸಿಯೇಷನ್ ಮಾಡಿದ್ರೆ dx ಆಗುತ್ತೆ. ಇದು x + 1ನ ಡಿಫ್ರೆನ್ಸಿಯೇಷನು dx ಆಗುತ್ತೆ. dx = dt ಅಂತ ಆಗುತ್ತೆ. ನಾವು ಸಬ್ಸ್ಟ್ಯೂಟ್ ಈ x + 1 ಪ್ಲೇಸಲ್ಲಿ ನಾವು t ಅಂತ ಸಬ್ಸ್ಟ್ಯೂಟ್ ಮಾಡೋಣ, dx ಪ್ಲೇಸಲ್ಲಿ dt ಅಂತ ಸಬ್ಸ್ಟ್ಯೂಟ್ ಮಾಡೋಣ. ಓಕೆ, ಸೊ ಇಲ್ಲಿ ಇಂಟಿಗ್ರೇಷನ್ ಆಫ್, ಸೊ ಇಲ್ಲಿ dx ಇದೆಯಲ್ಲ, ಸೊ ಇಲ್ಲಿ dt ಅಂತ ಸಬ್ಸ್ಟ್ಯೂಟ್ ಮಾಡೋಣ. ಸೊ ಇಲ್ಲಿ ನ್ಯೂಮರೇಟರ್ಲ್ಲೇ ಬರ್ಕೋತಾ ಇದ್ದೀನಿ, dt / (x + 1 ಅಂದರೆ ಏನು? t² ಪ್ಲಸ್ ಇಲ್ಲಿ 1 ಇದೆಯಲ್ಲ, ಆ 1ನ ನಾವು 1² ಅಂತ ಬರ್ಕೋಬೋದಲ್ಲ. ಸೊ ಏನು ಡಿಫ್ರೆನ್ಸ್ ಆಗಲ್ಲ, 1² ಅಂದರೆ ಕೂಡ 1 ಆಗುತ್ತೆ. ನೆಕ್ಸ್ಟು ಸೊ ಈಗೇನಿದೆಯಲ್ಲ ಇದು ಇಂಟಿಗ್ರೇಷನ್ ಆಫ್ dt/√(t² + 1² ಇದೆಯಲ್ಲ, ಇದು ಯಾವ ಥರ ಇದೆ ಅಂದರೆ ಇಂಟಿಗ್ರೇಷನ್ ಆಫ್ dx/√(a² + x² ಫಾರ್ಮುಲ ಇದೆ. ಸೊ ನಮ್ಗೆ ಗೊತ್ತು ಫಾರ್ಮುಲಾ log of mod of x + √(x² + a² + c ಅಂತ. ಸೊ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಯೂಸ್ ಮಾಡ್ಕೊಂಡು ಏನಾಗುತ್ತೆ, log of mod of t + √(t² + 1². ಅಂದರೆ ಇಲ್ಲಿ x ಪ್ಲೇಸಲ್ಲಿ t ಬರೀಬೇಕು, a ಪ್ಲೇಸಲ್ಲಿ 1 ಬರೀಬೇಕು, ಕರೆಕ್ಟಾ, + c. ನೆಕ್ಸ್ಟ್ ದಟ್ ಈಸ್ log of mod of ಇಲ್ಲಿ t ಅಂದರೆ ಏನಾಗುತ್ತೆ, ಇಲ್ಲಿ ಆಲ್ರೆಡಿ ಬರ್ಕೊಂಡಿದ್ದೀವಲ್ಲ, t ಅಂದರೆ x + 1. ಸೊ x + 1 ಪ್ಲಸ್ ಇಲ್ಲಿ t² ಅಂದರೆ t ಪ್ಲಸ್ಲಿ x + 1 ಬರೀಬೇಕು, x + 1² ಪ್ಲಸ್ 1² ಅಂದರೆ 1, ಇದಕ್ಕೆ ರೂಟ್ ಬರೀಬೇಕು, + c. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಇದಕ್ಕೆ ತುಂಬ ಸಿಂಪಲ್ ಇದೆ.